ನಮಸ್ಕಾರ. ಬನ್ನಿ, ಇವತ್ತು ನಾವು ಪೆನ್ನಿ ಸ್ಟಾಕ್ಗಳ ರೋಮಾಂಚಕಾರಿ ಆದರೆ ಅಷ್ಟೇ ಅಪಾಯಕಾರಿ ಪ್ರಪಂಚದ ಬಗ್ಗೆ ಮಾತಾಡೋಣ. ಬಹುಬೇಗ ಶ್ರೀಮಂತರಾಗುವ ಕನಸು ಇಲ್ಲಿ ಎಲ್ಲರನ್ನೂ ಆಕರ್ಷಿಸುತ್ತೆ, ಆದರೆ ಇಲ್ಲಿ ಯಶಸ್ವಿಯಾಗಲು ಕೆಲವು ನಿಯಮಗಳನ್ನು ಫಾಲೋ ಮಾಡಲೇಬೇಕು. ಈ ಗೈಡ್ನಲ್ಲಿ ನಾವು ಅದೇ ನಿಯಮಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಿ. ಹೊಸದಾಗಿ ಹೂಡಿಕೆ ಮಾಡುವವರಿಗೆ ಇದು ಸಾಮಾನ್ಯ ಅನುಭವ. ವಾಟ್ಸಾಪ್ ಅಥವಾ ಟೆಲಿಗ್ರಾಮ್ನಲ್ಲಿ ಒಂದು ಮೆಸೇಜ್ ಬರುತ್ತೆ, ಒಂದು ಸ್ಟಾಕ್ ಕೆಲವೇ ದಿನಗಳಲ್ಲಿ 500% ಲಾಭ ಕೊಡುತ್ತೆ ಅಂತ. ಇದನ್ನೆಲ್ಲ ನಂಬಕ್ಕಾಗುತ್ತಾ? ಮತ್ತು ಇಲ್ಲೇ ನೋಡಿ ಅಸಲಿ ಪ್ರಶ್ನೆ ಶುರುವಾಗೋದು. ಈ ತರಹದ ಸಂದೇಶಗಳು ನಿಜವಾಗಿಯೇ ಒಂದು ಗೋಲ್ಡನ್ ಚಾನ್ಸಾ, ಅಥವಾ ನಮ್ಮಂಥ ರಿಟೇಲ್ ಇನ್ವೆಸ್ಟರ್ಗಳನ್ನು ಬಲೆಗೆ ಬೀಳ್ಸೋಕೆ ಆಪರೇಟರ್ಗಳು ಹಾಕಿರೋ ಸ್ಕೆಚ್ಚಾ? ಇದರ ನಡುವಿನ ವ್ಯತ್ಯಾಸವನ್ನು ಗುರುತಿಸೋದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪಾಯಿಂಟ್. ಮೊದಲಿಗೆ ಪೆನ್ನಿ ಸ್ಟಾಕ್ಗಳ 2 ಮುಖಗಳನ್ನು ನೋಡೋಣ. ಒಂದು ಕಡೆ ದೊಡ್ಡ ಲಾಭದ ಆಕರ್ಷಕ ಕನಸು, ಇನ್ನೊಂದು ಕಡೆ ಸಂಪೂರ್ಣ ಬಂಡವಾಳವನ್ನೇ ಕಳೆದುಕೊಳ್ಳುವ ಕಠೋರ ವಾಸ್ತವ. ಒಂದು ಹಾಟ್ ಟಿಪ್ ನಂಬಿ ದುಡ್ಡು ಹಾಕಿದ್ರೆ ಆಗೋದು ಎರಡೇ. ಒಂದು, ನಿಮ್ಮ ಲಕ್ ಚೆನ್ನಾಗಿದ್ರೆ ರಾಕೆಟ್ ಥರ ಮೇಲ್ ಹೋಗ್ಬೋದು, ಇಲ್ಲಾಂದ್ರೆ ಹಾಕಿದ ದುಡ್ಡೆಲ್ಲ ಐಸ್ ಕ್ರೀಮ್ ಥರ ಕರಗಿ ಹೋಗ್ಬೋದು. ಇದೇ ನೋಡಿ ಪೆನ್ನಿ ಸ್ಟಾಕ್ನ ಅಸಲಿ ಡೇಂಜರ್, ಸಿಕ್ಕಾಪಟ್ಟೆ ಅನಿಶ್ಚಿತತೆ. ಪೆನ್ನಿ ಸ್ಟಾಕಲ್ಲಿ ಈ ರಿಸ್ಕ್ ಸುಮ್ಸುಮ್ನೆ ಬರೋದಿಲ್ಲ. ಇದರ ಹಿಂದೆ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಇರುತ್ತೆ. ಇದನ್ನೇ ಆಪರೇಟರ್ ಗೇಮ್ ಅಂತ ಕರೆಯೋದು. ಸರಿ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೇ ಬಿಡೋಣ. ಪೆನ್ನಿ ಸ್ಟಾಕ್ ಮಾರುಕಟ್ಟೆಯಲ್ಲಿ ಆಪರೇಟರ್ಗಳು ಬಳಸೋ ಮೇಯ್ನ್ ಟ್ರಿಕ್ ಅಂದ್ರೆ ಪಂಪ್ ಮತ್ತು ಡಂಪ್. ಹೆಸರಲ್ಲೇ ಇದೆ ನೋಡಿ. ಮೊದಲು ಆಪರೇಟರ್ಗಳು ಒಂದು ಸ್ಟಾಕ್ನ ಬೆಲೆನ ಸುಳ್ಳು ಸುದ್ದಿ ಹಬ್ಬಿಸಿ ಕೃತಕವಾಗಿ ಏರಿಸ್ತಾರೆ, ಅಂದ್ರೆ ಪಂಪ್ ಮಾಡ್ತಾರೆ. ಆಮೇಲೆ ನಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ಗಳು ಅಟ್ರಾಕ್ಟ್ ಆಗಿ ಕೊಂಡುಕೊಡೋದು ಶುರು ಮಾಡಿದಾಗ ತಮ್ಮ ಹತ್ರ ಇರೋ ಶೇರ್ಗಳನ್ನೆಲ್ಲ ಜಾಸ್ತಿ ಬೆಲೆಗೆ ಮಾರಾಟ ಮಾಡಿ, ಅಂದ್ರೆ ಡಂಪ್ ಮಾಡಿ ಪ್ರಾಫಿಟ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಈ ಪಂಪ್ ಅಂಡ್ ಡಂಪ್ ಸ್ಕೀಮ್ 4 ಸ್ಟೆಪ್ನಲ್ಲಿ ನಡೆಯುತ್ತೆ. ಫಸ್ಟ್, ಆಪರೇಟರ್ಗಳು ಯಾರಿಗೂ ಗೊತ್ತಾಗದ ಹಾಗೆ ಕಡಿಮೆ ಬೆಲೆಯ ಸ್ಟಾಕ್ಗಳನ್ನು ದೊಡ್ಡ ಕ್ವಾಂಟಿಟಿಯಲ್ಲಿ ಕೊಂಡುಕೊಳ್ತಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಸಖತ್ ಹೈಪ್ ಕ್ರಿಯೇಟ್ ಮಾಡ್ತಾರೆ. ಈ ಹೈಪ್ ನೋಡಿ ಜನ ಅಯ್ಯೋ ಈ ಚಾನ್ಸ್ ಮಿಸ್ ಮಾಡ್ಕೋಬಾರ್ದು ಅಂತ ಸ್ಟಾಕ್ ಕೊಂಡುಕೊಳ್ಳಲು ಶುರು ಮಾಡ್ತಾರೆ. ಇದರಿಂದ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಲಾಸ್ಟ್ ಸ್ಟೆಪ್, ಇದೇ ಕರೆಕ್ಟ್ ಟೈಮ್ ಅಂತ ಆಪರೇಟರ್ಗಳು ತಮ್ಮ ಹತ್ರ ಇರೋ ಎಲ್ಲ ಶೇರ್ಗಳನ್ನು ಮಾರಿಬಿಡ್ತಾರೆ. ಸಡನ್ನಾಗಿ ಬೆಲೆ ಪಾತಾಳಕ್ಕೆ ಕುಸಿಯುತ್ತೆ. ಹಾಗಾದ್ರೆ ಯಾಕೆ ಪೆನ್ನಿ ಸ್ಟಾಕ್ಗಳನ್ನೇ ಹೀಗೆ ಮ್ಯಾನಿಪ್ಯುಲೇಟ್ ಮಾಡೋದು ಅಷ್ಟು ಸುಲಭ? ಯಾಕಂದ್ರೆ ಅಲ್ಲಿ ಕಡಿಮೆ ಲಿಕ್ವಿಡಿಟಿ ಇರುತ್ತೆ, ಅಂದ್ರೆ ಕೊಳ್ಳೋರು ಮಾರೋರು ತುಂಬಾ ಕಡಿಮೆ, ಕಂಪನಿ ಬಗ್ಗೆ ಸರಿಯಾದ ಮಾಹಿತಿ ಸಿಗಲ್ಲ, ಮತ್ತೆ ಬೆಲೆ ಸಿಕ್ಕಾಪಟ್ಟೆ ಮೇಲೆ ಕೆಳಗೆ ಆಡ್ತಿರುತ್ತೆ. ಈ 3 ಕಾರಣಗಳು ಆಪರೇಟರ್ಗಳಿಗೆ ತಮ್ಮ ಆಟ ಆಡೋಕೆ ಪರ್ಫೆಕ್ಟ್ ಗ್ರೌಂಡ್ ಆಗಿರುತ್ತೆ. ಮಾರ್ಕೆಟ್ಗೆ ಬಂದಾಗ ನಮ್ಮ ಮೈಂಡ್ಸೆಟ್ ಹೇಗಿದೆ ಅಂತ ಯೋಚಿಸಬೇಕು. ನಾವು ಜೂಜ್ಕೋರರ ಥರ ಯಾರೋ ಕೊಟ್ಟ ಟಿಪ್ಸು, ಸೋಷಿಯಲ್ ಮೀಡಿಯಾ ಹೈಪ್ ನೋಡಿ ದುಡ್ಡು ಹಾಕ್ತಿದ್ದೀವಾ, ಅಥವಾ ಒಬ್ಬ ಇನ್ವೆಸ್ಟರ್ ಥರ ಕಂಪನಿಯ ಫೈನಾನ್ಷಿಯಲ್ಸ್, ಅದರ ಬಿಸ್ನೆಸ್ ಎಲ್ಲವನ್ನೂ ಸರಿಯಾಗಿ ಸ್ಟಡಿ ಮಾಡಿ ನಿರ್ಧಾರ ತಗೊಳ್ತಿದ್ದೀವಾ? ನಮ್ಮ ಚಾಯ್ಸ್ ನಮ್ಮ ಫಿನಾನ್ಷಿಯಲ್ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಹಾಗಾದ್ರೆ ಇದಕ್ಕೆಲ್ಲ ಸೊಲ್ಯೂಷನ್ ಏನು? ಉತ್ತರ ಒಂದೇ, ಡ್ಯೂ ಡಿಲಿಜೆನ್ಸ್, ಅಂದ್ರೆ ಸೂಕ್ತ ಪರಿಶೀಲನೆ. ಬೇರೆಯವ್ರ ಬಲೆಗೆ ಬೀಳೋ ಬದಲು ಒಬ್ಬ ಫೊರೆನ್ಸಿಕ್ ಇನ್ವೆಸ್ಟಿಗೇಟರ್ ಥರ ಯೋಚಿಸೋದು ಹೇಗೆ ಅಂತ ಈ ಸೆಕ್ಷನಲ್ಲಿ ನೋಡೋಣ. ಈ ನಮ್ಮ ತನಿಖೆಗೆ 4 ಮುಖ್ಯ ಪಿಲ್ಲರ್ಗಳಿವೆ. 1, ಕಂಪನಿ ಬಿಸ್ನೆಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. 2, ಅದರ ಫೈನಾನ್ಷಿಯಲ್ಸ್ ನಿಜಾನ ಅಂತ ಚೆಕ್ ಮಾಡೋದು. 3, ಕಂಪನಿ ನಡೆಸೋ ಪ್ರಮೋಟರ್ಗಳ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡೋದು. ಮತ್ತು 4, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ಅಂತ ಅನಲೈಸ್ ಮಾಡೋದು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಪಿಲ್ಲರ್, ಬಿಸ್ನೆಸ್ ವೆರಿಫಿಕೇಷನ್. ಎಲ್ಲ ಹೈಪ್, ಗಾಸಿಪ್ ಎಲ್ಲವನ್ನೂ ಬದಿಗಿಟ್ಟು ಕೇಳಬೇಕಾದ ಮೊದಲನೇ ಪ್ರಶ್ನೆ, ಈ ಕಂಪ್ನಿ ನಿಜವಾಗ್ಲೂ ಏನ್ ಮಾಡುತ್ತೆ, ದುಡ್ಡು ಹೇಗೆ ಸಂಪಾದಿಸುತ್ತೆ? ತುಂಬಾ ಸಲ ಈ ಬಿಸ್ನೆಸ್ ಮಾಡೆಲ್ನ ಬೇಕಂತಲೇ ಕ್ಲಿಯರ್ ಆಗಿ ಹೇಳಿರಲ್ಲ. ಇಲ್ಲಿ ಒಂದು ದೊಡ್ಡ ರೆಡ್ ಫ್ಲಾಗ್ ಇದೆ, ಹುಷಾರಾಗಿರಿ. ಒಂದು ಕಂಪನಿ ಪದೇ ಪದೇ ತನ್ನ ಹೆಸರು ಅಥವಾ ಬಿಸ್ನೆಸ್ ಸೆಕ್ಟರ್ ಬದಲಾಯಿಸ್ತಿದ್ರೆ, ಉದಾಹರಣೆಗೆ ಮೊದಲು ಟೆಕ್ಸ್ಟೈಲ್ಸ್ ಅಂತ ಇರುತ್ತೆ, ಆಮೇಲೆ ಬ್ಲಾಕ್ ಚೈನ್ ಅಂತ ಬದಲಾಗುತ್ತೆ, ಈಗ EV ಅಂತ ಹೇಳ್ಕೊಳ್ತಿದೆ. ಇದರ ಅರ್ಥ ಏನು? ಮ್ಯಾನೇಜ್ಮೆಂಟ್ ಒಂದು ಸ್ಟೇಬಲ್ ಬಿಸ್ನೆಸ್ ಕಟ್ಟೋ ಬದಲು ಯಾವುದು ಟ್ರೆಂಡಿಂಗ್ನಲ್ಲಿದೆಯೋ ಅದರ ಹಿಂದೆ ಓಡ್ತಿದೆ ಅಂತ. ಈಗ 2ನೇ ಪಿಲ್ಲರ್, ಫೈನಾನ್ಷಿಯಲ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಟೆಸ್ಟ್. ಕಂಪನಿ ತನ್ನ ರಿಪೋರ್ಟಲ್ಲಿ ಕೋಟಿಗಟ್ಟಲೆ ಲಾಭ ತೋರಿಸ್ಬೋದು, ಆದರೆ ಅದರ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ನೆಗೆಟಿವ್ ಇದ್ರೆ, ಅಂದ್ರೆ ಬಿಸ್ನೆಸ್ಸಿಂದ ನಿಜವಾದ ನಗದು ಬರ್ತಿಲ್ಲ ಅಂದ್ರೆ, ಆ ಪ್ರಾಫಿಟ್ ಸುಳ್ಳು ಲೆಕ್ಕ ಆಗಿರೋ ಸಾಧ್ಯತೆ ಇರುತ್ತೆ. ಕ್ಯಾಶ್ ಫ್ಲೋನೇ ಒಂದು ಕಂಪನಿಯ ನಿಜವಾದ ಹೆಲ್ತ್ ರಿಪೋರ್ಟ್. ಸರಿ, ನಮ್ಮ 3ನೇ ಪಿಲ್ಲರ್ ಕಡೆ ಹೋಗೋಣ. ಕಂಪನಿನ ಯಾರು ನಡೆಸ್ತಿದ್ದಾರೆ? ಕಂಪನಿಯ ಹಿಂದೆ ಇರೋ ಜನ, ಅಂದ್ರೆ ಪ್ರಮೋಟರ್ಸ್, ಅವರ ಪ್ರಾಮಾಣಿಕತೆ ಹೇಗಿದೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಪ್ರಮೋಟರ್ಗಳನ್ನ ಚೆಕ್ ಮಾಡೋಕ್ಕೆ ಕೆಲವು ಸಿಂಪಲ್ ಟೂಲ್ಸ್ ಇವೆ. MCA ಅಂದ್ರೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಪೋರ್ಟಲ್ನಲ್ಲಿ ಅವರ ಡಿನ್ ನಂಬರ್ ಹಾಕಿ ಸರ್ಚ್ ಮಾಡಿ.
ಅವರು ಬೇರೆ ಯಾವುದಾದ್ರೂ ಮುಚ್ಚೋದ ಕಂಪನಿಗಳ ಡೈರೆಕ್ಟರ್ ಆಗಿದಾರಾ ಅಂತ ನೋಡಿ. ಹಾಗೇನೆ ಸೇಬಿ ವೆಬ್ಸೈಟ್ನ ಆರ್ಡರ್ ಸೆಕ್ಷನ್ನಲ್ಲಿ ಅವ್ರ ಹೆಸರು ಹಾಕಿ ಸರ್ಚ್ ಮಾಡಿ. ಅವ್ರ ಮೇಲೆ ಹಿಂದೆ ಯಾವುದಾದ್ರೂ ಕೇಸ್ ಇದೆಯಾ ಅಂತ ಗೊತ್ತಾಗುತ್ತೆ. ನಮ್ಮ 4ನೇ ಮತ್ತು ಕೊನೆಯ ಪೆಲ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಒಂದು ಕಂಪನಿಯಲ್ಲಿ 80-90% ಶೇರ್ಗಳು ರೀಟೇಲ್ ಇನ್ವೆಸ್ಟರ್ಸ್ ಹತ್ರನೇ ಇದ್ರೆ, ಪ್ರೊಮೋಟರ್ಸ್ ಹತ್ರ ಬರೀ 10% ಇದ್ರೆ ಅದು ಒಂದು ದೊಡ್ಡ ಡೇಂಜರ್ ಸೈನ್. ಇದರರ್ಥ ಆಪರೇಟರ್ಗಳು ತಮ್ಮ ಆಟ ಆಡೋಕೆ ರೀಟೇಲ್ ಇನ್ವೆಸ್ಟರ್ಗಳನ್ನೇ ಬಳಸ್ಕೊಳ್ತಿದ್ದಾರೆ ಅಂತ. ನಾವು ಮಾಡೋ ಡ್ಯೂ ಡಿಲಿಜೆನ್ಸ್ ಜೊತೆಗೆ ಸೆಬಿ ಮತ್ತು ಎಕ್ಸ್ಚೇಂಜ್ಗಳು ಕೂಡ ನಮಗೆ ವಾರ್ನಿಂಗ್ ಕೊಡೋಕೆ ಕೆಲವು ಸಿಸ್ಟಮ್ಗಳನ್ನ ಇಟ್ಟಿವೆ. ಒಬ್ಬ ಇನ್ವೆಸ್ಟರ್ ಆಗಿ ನಾವು ಇವನ್ನ ಬಳಸ್ಕೋಬೇಕು. ಅದರಲ್ಲಿ ಮೊದಲನೇದು ASM ಅಂದ್ರೆ ಅಡಿಷನಲ್ ಸರ್ವೇಲೆನ್ಸ್ ಮೆಷರ್. ಒಂದು ಸ್ಟಾಕ್ನ ಬೆಲೆಯಲ್ಲಿ ಅಥವಾ ಟ್ರೇಡಿಂಗ್ ವಾಲ್ಯೂಮ್ನಲ್ಲಿ ಏನಾದರೂ ವಿಚಿತ್ರವಾದ ಚಲನೆ ಕಂಡ್ರೆ ಎಕ್ಸ್ಚೇಂಜ್ಗಳು ಅದನ್ನ ASM ಲಿಸ್ಟ್ಗೆ ಹಾಕ್ತವೆ. ಇದು ನಮಗೆಲ್ಲ ಒಂದು ಫಸ್ಟ್ ಲೆವೆಲ್ ವಾರ್ನಿಂಗ್ ಇದ್ದ ಹಾಗೆ. ASMಗಿಂತಲೂ ಸ್ಟ್ರಿಕ್ಟ್ ಅಂದ್ರೆ GSM ಅಂದ್ರೆ ಗ್ರೇಡೆಡ್ ಸರ್ವೈಲೆನ್ಸ್ ಮೆಷರ್. ಇದರಲ್ಲಿ ಸ್ಟೇಜ್ ಜಾಸ್ತಿ ಆದ ಹಾಗೆಲ್ಲ ರೂಲ್ಸ್ ಟೈಟ್ ಆಗ್ತಾ ಹೋಗುತ್ತೆ. ಸ್ಟೇಜ್ ವೈನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಬ್ಯಾನ್ ಆಗುತ್ತೆ. ಅದೇ ಸ್ಟೇಜ್ ವಿ ತಲುಪಿದ್ರೆ ಆ ಸ್ಟಾಕಿನ ಬೆಲೆ ಏರೋಕ್ಕೆ ಚಾನ್ಸೇ ಇರಲ್ಲ. ಅದು ಒಂದೇ ಜಾಗದಲ್ಲಿ ಇರಬಹುದು ಅಥವಾ ಕೆಳಗೆ ಬೀಳ್ಬೋದು ಅಷ್ಟೇ. ಸೊ GSM ಲಿಸ್ಟ್ನಲ್ಲಿರೋ ಸ್ಟಾಕ್ ಕಡೆ ತಲೆ ಹಾಕ್ತಿರೋದೇ ಒಳ್ಳೇದು. ಸರಿ, ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಮ್ಮ ಇನ್ವೆಸ್ಟಿಂಗ್ ಗೇಮ್ನ ರೂಲ್ಸ್ ಚೇಂಜ್ ಮಾಡೋ ಟೈಮ್ ಬಂದಿದೆ. ಪೆನ್ನಿ ಸ್ಟಾಕ್ ಮಾರುಕಟ್ಟೆಯಲ್ಲಿ ಸೇಫ್ ಆಗಿ ನ್ಯಾವಿಗೇಟ್ ಮಾಡೋಕ್ಕೆ ಇಲ್ಲಿದೆ ಒಂದು ಹೊಸ ಸ್ಮಾರ್ಟ್ ಪ್ಲೇ ಬುಕ್. ಯಾವುದೇ ಪೆನ್ನಿ ಸ್ಟಾಕ್ ತಗೊಳ್ಳೋ ಮುಂಚೆ ಈ ಚೆಕ್ಲಿಸ್ಟ್ ಒಮ್ಮೆ ನೋಡಿ. ವಾಟ್ಸ್ಆ್ಯಪ್ ಟೆಲಿಗ್ರಾಮಲ್ಲಿ ಸಿಕ್ಕಾಪಟ್ಟೆ ಹೈಪ್ ಇದೆಯಾ? ಕಂಪನಿಯಿಂದ ಯಾವ ನ್ಯೂಸ್ ಇಲ್ಲದಿದ್ರೂ ಪ್ರೈಸ್ ಸಡನ್ ಆಗಿ ಶೂಟ್ ಆಗ್ತಿದ್ಯಾ? ಕಡಿಮೆ ವಾಲ್ಯೂಮ್ನಲ್ಲೇ ದಿನಗಟ್ಲೆ ಅಪ್ಪರ್ ಸರ್ಕ್ಯೂಟ್ ಹೊಡಿತಿದ್ಯಾ? ಪ್ರಮೋಟರ್ಸ್ ಶೇರ್ ಕಡಿಮೆ ಇದೆಯಾ ಅಥವಾ ಮಾರ್ಕೊಳ್ತಿದ್ದಾರಾ? ಇವುಗಳಲ್ಲಿ ಯಾವುದು ಕಂಡ್ರೂ ತಕ್ಷಣ ಅಲರ್ಟ್ ಆಗಿ. ಮತ್ತು ಕೊನೆಯದಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ಗೆ ಒಂದು ಗೋಲ್ಡನ್ ರೂಲ್. ನೀವು ಎಷ್ಟೇ ರಿಸರ್ಚ್ ಮಾಡಿದ್ರೂ ಪೆನ್ನಿ ಸ್ಟಾಕ್ಗಳಲ್ಲಿ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋದ 1-5%ಕಿಂತ ಜಾಸ್ತಿ ದುಡ್ಡು ಹಾಕಬೇಡಿ. ಇದು ತುಂಬಾನೇ ಮುಖ್ಯ. ಯಾವುದೇ ಸ್ಟಾಕ್ ಕಂಡುಕೊಳ್ಳೋ ಮೊದಲು ನಿಮ್ಮನ್ನ ನೀವೇ ಈ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಈ ಆಟದಲ್ಲಿ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಾ ಅಥವಾ ಬೇರೆಯವರು ಲಾಭ ಮಾಡಿಕೊಂಡು ಎಕ್ಸಿಟ್ ಆಗೋಕೆ ನಾನು ದಾರಿ ಆಗ್ತಿದ್ದೀನಾ? ಈ ಪ್ರಶ್ನೆಗೆ ನಿಮ್ಮ ಉತ್ತರವೇ ನಿಮ್ಮ ಹೂಡಿಕೆಯ ಜರ್ನಿಯನ್ನ ಡಿಸೈಡ್ ಮಾಡುತ್ತೆ.